ಸಾದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸಾದ್ರೆ ನೇಪಾಳದಲ್ಲಿ ಏನೆಲ್ಲ ಆಗ್ತಾ ಇದೆ ನೀವೇ ಗಮನಿಸ್ತಾ ಇದ್ದೀರಾ. ಸುಮಾರು 23 ಜನ ಸಾವನ್ನಪ್ಪಿದ್ದಾರೆ ಅಲ್ಲಿ. ಹೌದು ಸಾದ್ರೆ ಒಂದು ಅಪ್ಲಿಕೇಶನ್ ಅಲ್ಲ, 2 ಅಪ್ಲಿಕೇಶನ್ ಅಲ್ಲ, 3 ಅಲ್ಲ, 4 ಅಲ್ಲ, ಸುಮಾರು 26 ಅಪ್ಲಿಕೇಶನ್ ಗಳನ್ನ ಬಂದ್ ಮಾಡಿದ್ದಾರೆ ಅಲ್ಲಿರುವಂತ ಸರ್ಕಾರ. ಹೌದು ಸಾದ್ರೆ ತುಂಬಾ ಜನರಿಗೆ ಕ್ವಶನ್ ಮಾರ್ಕ್ ಆಗಿ ಉಳಿದು ಬಿಟ್ಟಿದೆ. ನಮ್ಮ ಒಂದು ಭಾರತದಲ್ಲಿ ಕೂಡ ಈ ಎಲ್ಲ ಅಪ್ಲಿಕೇಶನ್ ಗಳು ಬ್ಯಾನ್ ಮಾಡ್ತಾರಾ ಅಂತೇಳಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಅಲ್ಲಿ ಯಾಕೆ ಬ್ಯಾನ್ ಮಾಡಿದ್ದಾರೆ, ಎತ್ತರ ಸಲುವಾಗಿ ಬ್ಯಾನ್ ಮಾಡಿದ್ದಾರೆ, ಅದ ನಂತರ 23 ಜನ ಹೆಂಗೆ ಸಾವನ್ನಪ್ಪಿದ್ರು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಮತ್ತು ನಮ್ಮ ಒಂದು ಭಾರತದಲ್ಲಿ ಅದು ಕೂಡ ಬ್ಯಾನ್ ಮಾಡ್ತಾರ ಇಲ್ಲ ಅಂತ ಹೇಳಿ ಕ್ವಶನ್ ಮಾರ್ಕ್ ಬಂದ್ಬಿಟ್ಟಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆತನಕ ನೋಡಿ. ಯಾರ್ಯಾರೆಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನ ಬಳಕೆ ಮಾಡ್ತಾ ಇದ್ರಲ್ಲ, ವಾಟ್ಸಾಪ್, ಫೇಸ್ಬುಕ್, ಟ್ವಿಟರ್, ಅದ ನಂತರ ಉಳಿದಿರುವಂತ ಎಲ್ಲ ಆ್ಯಪ್ಗಳು ನಿಮಗಂತೂ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ವಿಡಿಯೋ ಕೊನೆತನಕ ನೋಡಿ, ನಿಮಗೆ ಅರ್ಥ ಆಗತ್ತೆ. ಈಗಿನ ದಿನಮಾನದಲ್ಲಿ ವಾಟ್ಸಾಪ್ ಇರ್ಲಿಲ್ಲ ಅಂದ್ರೆ ಕೆಲವು ಜನ ಅಂತೂ ಬದುಕೋದೇ ಇಲ್ಲ. ಅದರಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ ಅಂದ್ರೆ ಕೆಲವು ಜನ ಅಂತೂ ಬದುಕೋದೇ ಇಲ್ಲ. ಅದ ನಂತರ ಫೇಸ್ಬುಕ್, ಯೂಟ್ಯೂಬ್ ಈ ರೀತಿಯ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಹಚ್ಕೊಂಡು ಬಿಟ್ಟಿದ್ದಾರೆ ಜನ. ಅದರಲ್ಲಿ ಯಾವುದೇ ಒಂದು ನೋಡ್ಬೇಕಂದ್ರು, ಬೇರೆದವ್ರ ಜೊತೆ ಮಾತಾಡ್ಬೇಕಂದ್ರು, ಅದ ನಂತರ ಕ್ಲೋಸು, ನಿಮ್ಗೆ ಗೊತ್ತಿರುವಂತೆ ಏನೆಲ್ಲ ಮಾಡ್ತಾರೆ ಅಂತೇಳಿ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಸ್ತಾರ ರೂಪದಲ್ಲಿ ತಿಳಿಸ್ಕೊಡೋದೆಲ್ಲ ಬಿಡಿಸಿ ಈ ಒಂದು ನೇಪಾಳಗೆ ಸಂಬಂಧಪಟ್ಟಂತೆ ಅದ ನಂತರ ನಮ್ಮ ಒಂದು ಭಾರತ ದೇಶದಲ್ಲಿ ಏನೆಲ್ಲ ಆಗತ್ತೆ ಒಂದೊಂದು ತಿಳಿಸ್ಕೊಡ್ತೇನೆ. ಮೊದಲಿಗೆ ನೇಪಾಳದಲ್ಲಿ ಯಾಕೆ ಇವೆಲ್ಲ ಆ್ಯಪ್ಗಳನ್ನ ಬಂದ್ ಮಾಡಿದ್ದಾರೆ. ಟೋಟಲ್ ಆಗಿ 26 ಆ್ಯಪ್ಗಳನ್ನ ಬಂದ್ ಮಾಡಿದ್ದಾರೆ ಅಲ್ಲಿರುವಂತ ಸರ್ಕಾರ. ಮೊದಲಿಗೆ ಹೇಳ್ಬೇಕಂದ್ರೆ ಈ ಎಲ್ಲ ಆ್ಯಪ್ದವರು ಈ ಒಂದು ಬೇರೆ ಒಂದು ದೇಶ ಇರೋದ್ರಿಂದ ನಮ್ಮ ಒಂದು ದೇಶಕ್ಕೆ ಬರ್ಬೇಕಂದ್ರೆ, ನಮ್ಮ ಒಂದು ದೇಶದಲ್ಲಿ ಅಪ್ರೂವಲ್ ಸಿಗಬೇಕಂದ್ರೆ ಮೊದಲಿಗೆ ಸರ್ಕಾರದಲ್ಲಿ ರಿಜಿಸ್ಟರ್ ಆಗ್ಬೇಕಾಗತ್ತೆ ಎಲ್ಲ ಒಂದು ಆ್ಯಪ್ಗಳು. ಈಗ ನೋಡಿ, ನಾನೇ ಒಂದು ಆ್ಯಪನ್ನ ತಯಾರು ಮಾಡಿದೆ, ಅದು ನಾವು ತಯಾರು ಮಾಡಿದಂತ ಗೌರ್ಮೆಂಟಿಗೆ ರಿಜಿಸ್ಟರ್ ಆಗಿರುತ್ತೆ. ಅಲ್ಲಿದಂತ್ರ ನಾವು ಬೇರೆ ದೇಶದಲ್ಲಿ ಏನಾದ್ರೂ ಅದು ವರ್ಕ್ ಮಾಡ್ಬೇಕಂದ್ರೂ ಕೂಡ ಅಲ್ಲಿರುವಂತ ಆ ಒಂದು ದೇಶದಲ್ಲಿ ಗೌರ್ಮೆಂಟ್ನಲ್ಲಿ ರಿಜಿಸ್ಟರ್ ಆಗಬೇಕು ಆ ಒಂದು ಆ್ಯಪ್ಗಳು. ಆದ್ರೆ ಇಲ್ಲಿರುವಂತ ನೇಪಾಳದಲ್ಲಿ ಹಾಗೆ ಮಾಡಿಲ್ಲ. ಅಲ್ಲಿರುವಂತ ಕಂಪನಿಗಳು, ಆ ಒಂದು ಕಂಪನಿಗಳು ನೇಪಾಳದಲ್ಲಿರುವಂತ ಏನಿದಾವಲ್ಲ ಆ್ಯಪ್ಗಳು ಅಲ್ಲಿ ಯಾವುದೇ ರೀತಿ ರಿಜಿಸ್ಟರ್ ಮಾಡಿಲ್ಲ. ಆದ ಕಾರಣ ಗೌರ್ಮೆಂಟ್ ಇದ್ದದ್ದು ಇಷ್ಟು ದಿನ ಅಷ್ಟು ದಿನ ಟೈಮ್ ಕೊಟ್ಟಿತ್ತು. ಈಗ ಯಾವ ರೀತಿಯಾಗಿ ರೇಷನ್ ಕಾರ್ಡಿಗೆ ಕೊನೆಯ ದಿನಾಂಕ ಈ KYC ಮಾಡಿಸ್ಕೊಳ್ಳಿ, ಆಧಾರ್ ಕಾರ್ಡಿಗೆ ಈ KYC ಮಾಡಿಸ್ಕೊಳ್ಳಿ, ಈ ಕೊನೆಯ ದಿನಾಂಕ ಅಂತ ಹೇಳಿ ಮೆನ್ಷನ್ ಮಾಡ್ತಾರಲ್ಲ ಇವನ್ ನಮ್ಮ ಭಾರತದಲ್ಲಿ ರಾಜ್ಯದಲ್ಲಿ, ಅದೇ ರೀತಿಯಾಗಿ ಅಲ್ಲಿರುವಂತ ನೇಪಾಳದಲ್ಲಿರುವಂತ ಸರ್ಕಾರ ಆ ಒಂದು ಆ್ಯಪ್ಗಳಿಗೆ ಟೈಮ್ ಕೊಟ್ಟಿತ್ತು. ಎಷ್ಟು ದಿನ ಅಂತ ಹೇಳಿ 1 ತಿಂಗಳು, 2 ತಿಂಗಳು, 3 ತಿಂಗಳು. ಆದ್ರೂ ಕೂಡ ಆ ಒಂದು ಆ್ಯಪ್ಗಳು ಸರ್ಕಾರಕ್ಕೆ ರಿಜಿಸ್ಟರ್ ಮಾಡಿಲ್ಲ. ಯಾಕೆ ರಿಜಿಸ್ಟರ್ ಮಾಡಿಲ್ಲ ಒಂದು ಸ್ವಲ್ಪ ನೋಡಿ. ಅಂದ್ರೆ ಟ್ಯಾಕ್ಸ್ ಹೋಗುತ್ತೆ ಸರ್ಕಾರಕ್ಕೆ, ಇವರಿಗೆ ಹಣ ಜಾಸ್ತಿ ಬರಲ್ಲ ಕಂಪನಿಯವರಿಗೆ. ಅದೇ ಒಂದು ಕಾರಣಕ್ಕಾಗಿ ಅದರಲ್ಲಿ ಟ್ಯಾಕ್ಸ್ ಹೋಗುತ್ತೆ, ಹಣ ಕಟ್ಟಾಗತ್ತೆ. ಈ ರೀತಿಯಾಗಿ ಇರೋದ್ರಿಂದ ಅವರು ಕೂಡ ರಿಜಿಸ್ಟರ್ ಮಾಡಿಲ್ಲ ಅನ್ಸುತ್ತೆ. ಆದ ಕಾರಣ ಈಗ ಮತ್ತೆ ಟೈಮ್ ಕೊಟ್ಟಿದ್ದಾರೆ ಅವರಿಗೆ, ಆ್ಯಪ್ದವರಿಗೆ. 26 ಆ್ಯಪ್ ಇದಾವಲ್ಲ ರದ್ದು ಮಾಡಿದಾರಲ್ಲ, ಇದು ಪರ್ಮನೆಂಟ್ ರದ್ದು ಮಾಡಿಲ್ಲ, ಟೆಂಪರರಿ ಮಾತ್ರ ರದ್ದು ಮಾಡಿದ್ದಾರೆ. ಅಂದ್ರೆ ಇವತ್ತಲ್ಲ ನಾಳೆ ಮತ್ತದು ವಾಪಸ್ಸು ನೇಪಾಳದಲ್ಲಿ ಬಂದೇ ಬರತ್ತೆ. ಅದೇ ಒಂದು ಕಾರಣಕ್ಕಾಗಿ ಈಗ ಆ ಎಲ್ಲ ಆ್ಯಪ್ಗಳು ಇಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ. ಇಷ್ಟೊಳಗಾಗಿ ಏನಾದರೂ ರಿಜಿಸ್ಟರ್ ಆತಂದ್ರೆ ಅಲ್ಲಿ ಮತ್ತೆ ನೇಪಾಳದಲ್ಲಿ ಆ ಎಲ್ಲ ಆ್ಯಪ್ಗಳು ಸ್ಟಾರ್ಟ್ ಆಗತ್ತೆ. ಈಗ ರಿಜಿಸ್ಟರ್ ಕೂಡ ಆಗಿದ್ದಾವೆ. ಇದು 2-3 ದಿನ ನಡೆದಿರುವಂಥ ಘಟನೆ. ಈಗ ಇವತ್ತಿಗೆ ಪ್ರಸ್ತುತ ನಡೆದಿರುವಂಥ ಘಟನೆ ಏನಂದ್ರೆ ಎಲ್ಲ ಆ್ಯಪ್ಗಳು ರಿಜಿಸ್ಟರ್ ಆಗಿದ್ದಾವೆ. ಈಗ ರಿಜಿಸ್ಟರ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ 23 ಜನ ಸಾವನ್ನಪ್ಪಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ಹಿಂಗೆ ಆದ್ರೆ ದಿನನಿತ್ಯವಾಗಿ ಅತಿ ಹೆಚ್ಚು ಜನ ಸಾವನ್ನಪ್ತಾರೆ ಅಂತ ಹೇಳಿ ಆ ಎಲ್ಲ ದಿಟ್ಟನ ಇಟ್ಕೊಂಡು ಸರ್ಕಾರ ಮತ್ತೆ ಆ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದೆ, ಬ್ಲಾಕ್ ಮಾಡಿತ್ತು ಎಲ್ಲ ಒಂದು ಆ್ಯಪ್ಗಳು ಮತ್ತೆ ಅನ್ಬ್ಲಾಕ್ ಮಾಡಿದೆ. ಇದೊಂದು ಖುಷಿ ವಿಚಾರ ಆ ಒಂದು ಜನರಿಗೆ. ಬಟ್ ಈ ಒಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂದ್ರೆ ಅರ್ಧಕ್ಕರ್ಧ ಜನರಿಗೆ ಎಲ್ಲಿ ಏನೇನು ಆಗ್ತಾ ಇದೆ, ಹೆಂಗೆ ಆಗ್ತಾ ಇದೆ, ಏನು ಎಂತ ಅಂತೇಳಿ ಅರ್ಥನೇ ಆಗಲ್ಲ. ನೋಡ್ರೆ ಮೀಡಿಯಾ ಅಷ್ಟೇ ನೋಡಬೇಕು, ಅಂದ್ರೆ ಟಿವಿಗಳಲ್ಲಿ ಅಂತ ನ್ಯೂಸ್ ಅಷ್ಟೇ ನೋಡಬೇಕು ಮತ್ತು ಫಿಲ್ಮ್ಗಳು ಅವು ಅಷ್ಟೇ ನೋಡಬೇಕು. ಅದನ್ನ ಬಿಟ್ಟು ಮೊಬೈಲ್ ಇದ್ರೂ ಕೂಡ ವೇಸ್ಟ್ ಅನಿಸುತ್ತೆ. 1 ಲಕ್ಷ 2 ಲಕ್ಷ ಮೊಬೈಲ್ ತಗೊಂಡ್ರು ಕೂಡ ಈ ಎಲ್ಲ ಆ್ಯಪ್ ಇದ್ರೂ ಕೂಡ ವೇಸ್ಟ್ ಅನ್ಸುತ್ತೆ. ಆದ ಕಾರಣ ಅಲ್ಲಿರುವಂಥ ನೇಪಾಳದಲ್ಲಿರುವಂಥ ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಈಗ ಆರಾಮಾಗಿದೆ. ಬಟ್ 23 ಜನ ಸಾವನ್ನಪ್ಪಿದ್ದಾರೆ ಈ ಒಂದು ಅಪ್ಲಿಕೇಶನ್ ಸಲುವಾಗಿ. ಇದು ಒಂದು ಕಡೆ ಆಯ್ತು. ಇನ್ನು ನಮ್ಮ ಒಂದು ಭಾರತಕ್ಕೆ ಬರ್ಬೇಕಂದ್ರೆ ನಮ್ಮ ಒಂದು ಭಾರತದಲ್ಲಿ ಈ ಎಲ್ಲ ಆ್ಯಪ್ಗಳು ಬಂದ್ ಮಾಡ್ತಾರ ಅಂತೇಳಿ ಕ್ವಶನ್ ಮಾರ್ಕ್ ಇದೆ. ನಿಮಗೂ ಕೂಡ ಅನಿಸ್ತಾ ಇರ್ಬೋದು ಭಾರತದಲ್ಲಿ ಬಂದ್ ಮಾಡ್ತಾರ ಇಲ್ಲ ಅಂತ ಹೇಳಿ. ಈಗ ಬಂದಿರುವಂತ ಮಾಹಿತಿ ಎಲ್ಲ ಒಂದು ಅಧಿಕಾರಿಗಳಿಗೆ ಕೇಳಿದಾಗ, ಆಫೀಸಲ್ಲಿ ಇರುವಂತ ವೆಬ್ಸೈಟ್ಗಳು ಚೆಕ್ ಮಾಡಿದಾಗ ನಮ್ಮ ಒಂದು ಭಾರತದಲ್ಲಿ ಎಲ್ಲ ಅಪ್ಲಿಕೇಶನ್ ರಿಜಿಸ್ಟರ್ ಆಗಿದ್ದಾವೆ. ಕರೆಕ್ಟ್ ಆಗಿರುವಂಥ ರೂಲ್ಸ್ಗಳು ಫಾಲೋ ಮಾಡ್ತಿದ್ದಾವೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ರೂಲ್ಸ್ಗಳು ಫಾಲೋ ಮಾಡ್ತಿದ್ದಾವೆ ಎಲ್ಲ ಆ್ಯಪ್ಗಳು. ಅದೇ ಒಂದು ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಪ್ರಸ್ತುತದಲ್ಲಿ ಬ್ಯಾನ್ ಅಂತೂ ಆಗೋದಿಲ್ಲ. ಇನ್ನು ಫ್ಯೂಚರ್ದಲ್ಲಿ ಏನು ಬೇಕಾದ್ರೆ ಆದ್ರೆ ಆಗ್ಬೋದು. ಬಟ್ ಈಗಂತರೂ ಯಾವುದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕ್ಕಿಲ್ಲ. ಎಲ್ಲ ಅಪ್ಲಿಕೇಶನ್ಗಳು ರಿಜಿಸ್ಟರ್ ಇದಾವೆ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ.
ನೋಡಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೋ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಅನಾಹುತಕ್ಕಾಗಿ 23 ಜನ ಸಾವನ್ನಪ್ಪಿದ್ದಾರೆ ನೇಪಾಳದಲ್ಲಿ ಈ ಒಂದು ಆ್ಯಪ್ ಸಲುವಾಗಿ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ತುಂಬಾ ಮುಖ್ಯ ಆಗಿರತ್ತೆ, ಕಮೆಂಟ್ ಮಾಡಿ.